ಕರ್ತನಲ್ಲಿ ಪ್ರೀತಿಯುಳ್ಳ ದೈವಜನರೇ, ನಮ್ಮ ಒಡೆಯನು ಸರ್ವಾಧಿಕಾರಿಯಾದ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಜೀವಮಾರ್ಗ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ. ಆದಿಕಾಂಡದಲ್ಲಿ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು ಎಂದು ನೋಡುತ್ತೇವಲ್ಲವೇ. ದೇವರು ಆದಾಮನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಆ ಎಲುಬನ್ನು ಸ್ತ್ರೀಯಾಗಿ ಮಾಡಿದನು. ಈ ಭೂಮಿಯ ಮೇಲೆ ಜೀವಿಸಿದ ಮೊದಲನೆಯ ಸ್ತ್ರೀಯೇ ಆಕೆ. ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನಿಸಿಕೊಂಡಳು. ಸೃಷ್ಟಿಯ ಮೂಲ ಪತನಕ್ಕೆ ಕಾರಣವಾದವಳು. ಸರ್ಪದಿಂದ ಮೋಸಗೊಂಡಳು. ಆ ಸ್ತ್ರೀಯೇ ಹವ್ವಳು. ದೇವರು ಆದಾಮನಿಗೆ ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ತಿನ್ನಬಹುದು, ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ತಿನ್ನಬಾರದು ಎಂದು ಆಜ್ಞೆ ವಿಧಿಸಿದ್ದನು. ಸರ್ಪವು ಯುಕ್ತವುಳ್ಳದ್ದಾಗಿತ್ತು, ತೋಟದ ಹಣ್ಣನ್ನು ತಿನ್ನಲು ಪ್ರೇರೇಪಿಸಿತು. ಹವ್ವ ಯಾವ ರೀತಿಯಲ್ಲಿ ತನ್ನ ಶರೀರದ ಅವಯವಗಳಿಂದ ಪಾಪ ಮಾಡಿದಳೋ ನೋಡೋಣ ಬನ್ನಿರಿ ಪ್ರಿಯರೇ. ಮೊದಲನೇದಾಗಿ ಹವ್ವ ಸರ್ಪದ ಸ್ವರವನ್ನು ತನ್ನ ಕಿವಿಗಳಿಂದ ಕೇಳಿದಳು. ನಮ್ಮ ಕಿವಿಗಳನ್ನು ಬಹಳ ಜಾಗೃತಿಯಾಗಿ ಇಟ್ಟುಕೊಳ್ಳಬೇಕು. ನಾವು ಜ್ಞಾನೋಕ್ತಿಗಳು 7:24 ಬರೆದಿರುವಂತೆ, ಕಂದ, ನನ್ನ ಕಡೆಗೆ ಕಿವಿಗೊಡು, ನನ್ನ ಮಾತುಗಳನ್ನು ಆಲಿಸು ಎಂದು ದೇವರು ಹೇಳುತ್ತಾರೆ. ದೇವರ ಕರೆಗೆ ಓಗೊಡಲು ನಿಮ್ಮ ಕಿವಿಯನ್ನು ತಿರುಗಿಸಿದ್ದೀರಾ ಪ್ರಿಯರೇ? ಎರಡನೆಯದಾಗಿ ಹವ್ವ ತನ್ನ ಕಣ್ಣುಗಳಿಂದ ಆ ಹಣ್ಣನ್ನು ನೋಡಿದಳು. ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಇತ್ತು. ಕಣ್ಣಿನ ಆಶೆಗೆ ಬಲಿಯಾದಳು. ಕೀರ್ತನೆ 119:37 ವ್ಯರ್ಥ ಕಾರ್ಯಗಳಲ್ಲಿ ದೃಷ್ಟಿ ಇಡದಂತೆ ನನ್ನನ್ನು ಕಾಪಾಡು ಎಂದು ಕೀರ್ತನೆಕಾರನು ಹೇಳುತ್ತಾನೆ. ಮೂರನೆಯದಾಗಿ ಹವ್ವ ಹಣ್ಣನ್ನು ಕೀಳಲು ಆ ಮರದ ಹತ್ತಿರ ನಡೆದುಕೊಂಡು ಹೋದಳು. ನಮ್ಮ ಕಾಲುಗಳನ್ನು ಪಾಪ ಮಾರ್ಗಕ್ಕೆ ಹೋಗದಂತೆ ತಡೆಯಬೇಕು. ಜ್ಞಾನೋಕ್ತಿಗಳು 3:26 ಯೆಹೋವನು ನಿನ್ನ ಭರವಸಕ್ಕೆ ಆಧಾರನಾಗಿದ್ದು ನಿನ್ನ ಕಾಲು ಪಾಪಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡುವನು ಎಂದು ಬರೆದದೆ. ನಾಲ್ಕನೇದಾಗಿ ಪ್ರಿಯರೇ, ಹವ್ವ ಹಣ್ಣನ್ನು ಕೈಯಿಂದ ತೆಗೆದುಕೊಂಡಳು. ನಾವು ಪಾಪಕ್ಕೆ ಕೈ ಹಾಕದಂತೆ ಎಚ್ಚರಿಕೆಯಾಗಿರಬೇಕು. ನಿನ್ನ ಬಲಗೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಸಾಡಿ ಬಿಡುವು ಎಂದು ಮತ್ತಾಯ 5:30 ಯೇಸು ಪ್ರಭು ಹೇಳಿದ್ದಾರೆ. ಆ ಸ್ತ್ರೀ ಮರದ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಆಕೆ ಬಾಯನ್ನು ಪಾಪಕ್ಕೆ ಒಪ್ಪಿಸಿಕೊಟ್ಟಳು. ಕೀರ್ತನೆ 50:19 ನಿಮ್ಮ ಬಾಯನ್ನು ಕೇಡಿಗೆ ಒಪ್ಪಿಸುತ್ತೀರಿ, ನಾಲಿಗೆಯು ಮೋಸವನ್ನು ನೇಯುತ್ತದೆ ಎಂದಿದೆ. ಹವ್ವ ತನ್ನ ದೇಹದ ಅವಯವಗಳನ್ನು ಪಾಪಕ್ಕೆ ಒಪ್ಪಿಸಿಕೊಟ್ಟು ದೇವರಿಗೆ ಅವಿಧೇಯಳಾಗಿ ಪಾಪವನ್ನು ಮಾಡಿದಳು. ಇದರಿಂದ ಭೂಮಿಯು ಶಾಪಗ್ರಸ್ತವಾಯಿತು. ದೇವರ ಸಹವಾಸವೂ ಆಕೆಗೆ ಇಲ್ಲವಾಯಿತು. ಹವ್ವಳ ಪತನವನ್ನು ನೋಡಿ ನಮ್ಮ ಶರೀರದ ಅವಯವಗಳನ್ನು ಪಾಪಕ್ಕೆ ಪ್ರೇರೇಪಿಸದಂತೆ ಬಹಳ ಜಾಗೃತಿಯಾಗಿ ಕಾಪಾಡಿಕೊಳ್ಳೋಣವೇ. ದೇವರ ಕೃಪೆ ನಿಮ್ಮೊಂದಿಗಿರಲಿ. ಆಮೇನ್. ಆಮೇನ್.